ಮೇಲುಕೋಟೆ ಕಚೇರಿ ಆಶ್ರಯದಲ್ಲಿ ಇವತ್ತಿನ ಮಹಾಕಾಶ ದೇವಸ್ಥಾನದಲ್ಲಿ ಈ ಸಾಮೂಹಿಕ ಬಿಲ್ವಾರ್ಚನೆ ಕಾರ್ಯಕ್ರಮ ಮತ್ತು ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನನ್ನ ಆಹ್ವಾನಿಸಿದ್ದಕ್ಕೆ ಸಂಘಟನೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಅಧ್ಯಕ್ಷ ಯೋಜನೆಗಾಗಲಿ ಒಂದು ಗ್ರಾಮ ಉದ್ಧಾರಕ್ಕಾಗಿ ಯೋಜನೆ ಹಮ್ಮಿಕೊಂಡಿದ್ದರೆ ಇದು ಬಹಳ ಮಹತ್ವವಾಗಿ ನಮ್ಮ ಗ್ರಾಮೀಣ ಭಾಗದ ಜನರ ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಪಾತ್ರವನ್ನು ವಹಿಸಲು ನಾನು ಗಮನಿಸಿದ್ದೇನೆ. ಇದು ಬಹುಶಃ ನಾನು ಎಕ್ಸಾಂಪಲ್ ಓದಿದ್ದೀನಿ. ನಮ್ಮ ಇತರೆ ಗ್ರಾಮಗಳನ್ನು ಕೂಡ ನಾವು ಈ ಸಂಘಟನೆಯನ್ನು ಮಾಡಿಕೊಂಡು ಏನು ಈ ರೈತ ಪರವಾಗಿ ಗ್ರಾಮೀಣ ಜನರ ಪರವಾಗಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅವು ತುಂಬ ಶ್ಲಾಘನೀಯವಾದವು. ಆ ಕಾರ್ಯಕ್ರಮವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಬಿಲ್ವಾರ್ಚನೆ ಒಂದು ಧಾರ್ಮಿಕ ಕಾರ್ಯಕ್ರಮ. ಮನುಷ್ಯನಿಗೆ ಆರ್ಥಿಕ ಅಭಿವೃದ್ಧಿಗೆ ಬೆಳೆದುವುದಕ್ಕೆ ಕೊಡೋದು ಆ ಧಾರ್ಮಿಕವಾದ ಭಾವನೆ. ಪ್ರತಿಯೊಬ್ಬರು ಈ ಆರ್ಥಿಕತೆಯನ್ನು ಉಳಿಸಿಕೊಂಡು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜೀವನ ನಡೆಸಿದರೆ ಪ್ರತಿಯೊಬ್ಬರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಹೇಳ್ತಾ, ಅದೇ ರೀತಿ ದೊಡ್ಡದಾಗಿ ಆಫೀಸಲ್ಲಿ ಕೆಲಸ ಇತ್ತು, ಆದರೂ ಕೂಡ ಅವಕಾಶ ಬಂದಿದ್ದೀನಿ. ನನಗಾಗಿ ನೀವು ತುಂಬ ಸಮಯ ಕಾಯ್ದು ಬಂತು, ಅದಕ್ಕೆ ಕ್ಷಮೆ ಇರಲಿ. ನಾನು ಹೊರಡ್ತಾ ಇದ್ದೇನೆ. ತಮ್ಮೆಲ್ಲ ಬೇಡ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.